ಅದಕ್ಕೆ ರಾಣಿ, ಎಲ್ಲಿವರೆಗೂ ಬಂತು ನೀನು ಸ್ವಚ್ಛತಾ ಕಾರ್ಯಕ್ರಮ? ಶುರು ಆಗಿದ್ದು ಎಲ್ಲಿಂದ ಅಂತ ನೋಡ್ಕೊ ಬಂದರೆ ನಾನು ಹೆಜ್ಜೆ ಇಟ್ಟಿರೋ ಜಾಗಗಳೆಲ್ಲ ಕ್ಲೀನ್ ಆಗ್ಬಿಟ್ಟವೆ. ಇನ್ನೇನಿದ್ರೂ ಮುಂದಕ್ಕೆ ಕ್ಲೀನ್ ಮಾಡ್ಕೊಂಡು ಹೋಗ್ಬೇಕು. ಗುಡ್. ಹಿಂದೆ ತಿರುಗಿ ನೋಡಿದ್ರೆ ಏನು ಕಾಣ್ತಿದೆ? ನಾನು ನನ್ನ ದೊರೆನ, ನನ್ನ ಅತ್ತೆನ ಕೈ ಹಿಡಿದು ನಡ್ಸ್ಕೊಂಡು ಬಂದಿರೋ ಹೆಜ್ಜೆ ಗುರುತುಗಳೇ ಕಾಣಿಸ್ತವೆ ಅದಕ್ಕೆ. ರಾಣಿ, ಅದು ಬರೀ ಹೆಜ್ಜೆ ಗುರುತಲ್ಲ, ನೀನು ಸಾಧನೆಯ ಗುರುತು. ಒಂದು ಹೆಣ್ಣು ನರಕದಲ್ಲಿದ್ದರೂ ಅವಳು ತನ್ನ ಅಧಿಪತ್ಯನ ಸಾಧಿಸಿ ಅವಳು ತನ್ನವ್ರಿಗೋಸ್ಕರ ಅದನ್ನು ಸ್ವರ್ಗದ ಥರ ಬದಲಾಯಿಸ್ತಾಳೆ ಅನ್ನೋ ಸಾಧನೆಯ ಮೈಲಿಗಲ್ಲದು. ಇದ್ರಲ್ಲಿ ನಂದು ಏನೈತೆ ಅದಕ್ಕೆ, ಇವರೆಲ್ಲ ಕೊಡೋ ಕಾಡ್ತಿಂದ ಬೇಸತ್ತು ಜೀವನನೇ ಕಷ್ಟ ಅಂದ್ಕೊಂಡಿದ್ದು ನನಗೆ ನೀನು ಬಂದು ಕೈ ಹಿಡಿದು ವಿಶ್ವಾಸ ತುಂಬಿದೆ. ನನ್ನ ಕೈಲೇನೂ ಆಗಲ್ಲ ಅಂದ್ಕೊಂಡಿದ್ದೆ. ಇಲ್ಲ, ನಿನ್ನ ಕೈಲಿ ಆಗುತ್ತೆ, ನಿನ್ನ ಕೈಲಿ ಅಷ್ಟೇ ಅಲ್ಲ ಪ್ರತಿಯೊಂದು ಹೆಣ್ಮಕ್ಳ ಕೈಲೂ ಆಗುತ್ತೆ ಅನ್ನೋ ಧೈರ್ಯ ತುಂಬಿದೆ. ಕಣ್ಣಿಗೆ ನಿದ್ದೆ ಇಲ್ಲದೆ, ಹೊಟ್ಟೆಗೆ ಅನ್ನ ಇಲ್ಲದೆ, ಕಾಲಿಗೆ ಬಿದ್ದು ಅನ್ನ ಹಾಕಿ ಅಂತ ಬೇಡ್ಕೊಂಡಿದ್ದ ದಿನಗಳೆಲ್ಲ ನಾನು ನೋಡಿವ್ನಿ. ಆದರೆ ಇವತ್ತು ಅದೇ ಜನ ಅನ್ನ ಕೊಡಿ ಅಂತ ಬೇಡ್ಕೊಂಡು ನಿಂತವ್ರೆ. ಅದಕ್ಕೆ ಇದೆಲ್ಲ ನೋಡ್ತಿದ್ರೆ ಸಾನೇ ಬೇಜಾರಾಯ್ತದೆ. ಅಲ್ಲ, ಮನ್ಸನ್ಗೆ ಯಾಕೆ ಹಿಂಗೆ ಮಾಡಬೇಕು? ನನಗೆ ಯಾವಾಗಲೂ ಒಬ್ರು ಹೊಟ್ಟೆ ತುಂಬಿಸೇ ಅಭ್ಯಾಸ, ಅದೇ ಅಣ್ಣ ಹೇಳ್ಕೊಟ್ಟಿದ್ದು. ಆದರೆ ಇವತ್ತು ಒಬ್ಬರು ಹಸುವು ಅಂತ ನನ್ನ ತವ ಅನ್ನ ಬೇಡ್ತಿದ್ರೆ ನನ್ನ ಕಷ್ಟ ಎಲ್ಲ ಮರ್ತಿ ಪಾಪ ಅನ್ನಿಸ್ತೈತೆ. ಸುಮ್ಮನಿರ್ತೀಯ ರಾಣಿ? ನಿನ್ಗೇನು ಅಂದ್ಕೊಂಡಿದ್ಯಾ? ಹಾಂ, ನೀನು ಸಂಸಾರಿ, ಸನ್ಯಾಸಿ ಎಲ್ಲ ಎಲ್ಲನೂ ಕ್ಷಮಿಸ್ಕೊಂಬರೋದಕ್ಕೆ. ಒಬ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತಂದರೆ ಕೆಲವು ಸತಿ ದೊಡ್ಡೋರಾಗಬೇಕು, ಇನ್ನು ಕೆಲವು ಸತಿ ಚಿಕ್ಕವರಾಗಿರ್ಬೇಕು. ಬೈದವ್ರನ್ನೆಲ್ಲ ಬಂಧುಗಳಂತ ನೀನು ಇವಾಗ ಕ್ಷಮಿಸ್ಕೊಂಡು ಕೂತ್ಕೊಂಡ್ಬಿಟ್ರೆ ಅನ್ಯಾಯ ಅನ್ನೋದು ಗೆದ್ದಂಗೆ ಲೆಕ್ಕ ರಾಣಿ. ಅವರೆಲ್ಲ ಹಸಿ ರಕ್ತದ ಕ್ರಿಮಿಗಳು, ಅವ್ರನ್ನೆಲ್ಲ ಯಾವತ್ತೂ ಕ್ಷಮಿಸ್ಬಾರ್ದು. ನೀನು ಒಂದ್ಸಲ ನೆನ್ಪು ಮಾಡ್ಕೊ, ನೀನಿಗೆ ಮನುಗೌಡ್ರಿಗೆ ಅತ್ತೆಗೆಲ್ಲ ಏನು ಮಾಡಿದ್ರು ಅಂತ. ನೋಡು, ಅವ್ರ ಮೇಲೆ ಮಾತ್ರ ಯಾವುದೇ ಕಾರಣಕ್ಕೂ ಕರುಣೆ ಬರಲೇಬಾರ್ದು. ಬಂದರೆ ಮಾತ್ರ ಪಕ್ಕದಲ್ಲಿ ನಿಂತು ಕುತ್ತಿಗೆಗೆ ಬಾಯಿ ಹಾಕ್ಬಿಡ್ತಾರೆ. ಅವರೆಲ್ಲ ಸಮಯ ಸಾಧಕರು ರಾಣಿ, ಅಂಥವ್ರನ್ನೆಲ್ಲ ಕ್ಷಮಿಸಲೇಬಾರ್ದು, ನೆನಪಿರಲಿ. ಹಂಗಾರೆ ಇದೆಲ್ಲ ಇನ್ನೂ ಎಷ್ಟು ದಿನ ಅದಕ್ಕೆ? ಮನುಗೌಡ್ರಿಗೆ ಬುದ್ಧಿ ಬಂದು ಶತ್ರುಗಳ ವಿರುದ್ಧ ತೊಡೆ ತಟ್ಟಿ ನಿನ್ನನ್ನು ಕಾಪಾಡ್ಕೊಳ್ಳೋವರೆಗೂ ಇದು ನಿಲ್ಲಬಾರ್ದು ರಾಣಿ. ಒಂದು ವಿಷಯ ನೆನಪಿರಲಿ ಯಾವಾಗಲೂ, ಇದು ಯಾವ ವಿಷಯನೂ ನಿಮ್ಮ ಅಣ್ಣಂಗೆ ಗೊತ್ತಿಲ್ಲ. ನೋಡು, ನಾನೇನು ಹೇಳ್ತೀನೋ ಅದನ್ನು ಕರೆಕ್ಟಾಗಿ ಮಾಡ್ತಾ ಹೋಗು, ಎಲ್ಲ ಸರಿ ಹೋಗುತ್ತೆ. ಸರಿ ಅದಕ್ಕೆ. ಅಮ್ಮನ್ನ ಕೇಳಿದೆ ಅಂತೇಳು. ಹೇಳ್ತೀನಿ ರಾಣಿ. ರಾಣಿ ಏನವ? ಹೆಂಗೋಳವ ನನ್ನ ಮಗಳು? ರಾಣಿ ನಿಜವಾಗ್ಲೂ ರಾಣಿ ಥರನೇ ಇದ್ದಾಳತ್ತೆ. ಅವಳಿಗೆ ಕಾಟ ಕೊಡೋರಲ್ಲ, ಅವಳು ಕಾಲಿಗೆ ಬಿದ್ದು ಕ್ಷಮೆ ಕೇಳೋದು ಅಂತ ಬಾಕಿ ಅಷ್ಟೇ. ಪಾರು, ನಾನು ಅಮ್ಮ ಅನ್ಸ್ಕೊಂಡಿರ್ಬೋದು, ಆದರೆ ಅತ್ತಿಗೆಯಾಗಿ ಬಂದು ತಾಯಿ ಸ್ಥಾನ ತುಂಬಿದೆಯಲ್ಲ. ನನ್ನ ಮಕ್ಕಳು ಕಷ್ಟದಲ್ಲಿದ್ದಾಗೆಲ್ಲ ದೇವರಂಗೆ ಬಂದು ಕಾಪಾಡ್ತೀಯ. ವಯಸ್ಸಿನಾಗ ನೀನೇನಾದರೂ ದೊಡ್ಡೋಳಾಗಿದ್ದರೆ ನಿನ್ನ ಕಾಲಿಗೆ ಬಿದ್ದುಬಿಡ್ತಿದ್ದೆ. ನನ್ನ ವಯಸ್ಸಲ್ಲಿ ಚಿಕ್ಕವಳಲ್ವಾ, ನಂಗೆ ಹಗ್ ಮಾಡಿ ಮುದ್ಕೊಡಿ ಸಾಕು. ಅಯ್ಯ, ಎಷ್ಟು ನೋಡ್ಕೋತೀಯ ತಿರ್ಗು ಮಾವ, ಚೆನ್ನಾಗೇ ಐತಿಯ. ಪರ್ಫೆಕ್ಟ್. ಓಹೋ, ನಂದು ದೃಷ್ಟಿ. ಅಯ್ಯೋ, ಸರಿ, ನಾ ಹೇಳ್ಕೊಟ್ಟಿದ್ದೆಲ್ಲ ನೆನಪಿದೆ ಅಲ್ವಾ? ಕರೆಕ್ಟಾಗಿ ಭಾಷಣ ಮಾಡಬೇಕು, ಇನ್ನೂ ಮರಿಬಾರ್ದು. ಓಕೆ? ನಂಗೆ ಇತ್ತೀಚೆಗೆ ಬೋ ಮರು. ನೀನು ಯಾರು ಹೇಳ್ಪಾರು? ಈ ಕಡೆ ಕೆನ್ನೆ ಕಚ್ಚಿದ್ರೆ ಈ ಕೆನ್ನೆ ಕೆಂಪಾಗ್ಬಿಡ್ಬೇಕು. ಎಷ್ಟು ನೋಡ್ಕೊಂಬರ್ತೀಯಪ್ಪ ನೀನು. ನಾಟಕ ಅಲ್ಲ, ನನಗೆ ಮಾವನ ವಿರುದ್ಧವಾಗಿ ಹೋಗೋಕ್ಕೆ ಮನಸ್ಸೇ ಒಪ್ತಾ ಇಲ್ಲ ಪಾರು. ಸರಿ, ಏನು ಬೇಕು ನಿಂಗೆ? ಪಾರು ನೋಡು, ಇಲ್ಲಿ ಗಂಟ ನೀನು ಹೇಳಿದ್ನಲ್ಲ ನಾನು ಕೇಳಿವ್ನಿ. ಅದಕ್ಕೆ ಇವತ್ತೊಂದು ದಿವಸ ನಾನು ಹೇಳೋದನ್ನ ನೀನು ಕೇಳಬೇಕು. ಹೇಳು. ಮಾವನ ಮುಂದೆನೇ ಎಲೆಕ್ಷನ್ನಾಗಿ ನಿಂತು ಜನರಿಗೆಲ್ಲ ನಂಗೆ ಓಟ್ ಹಾಕಿ ಅಂತ ನಂಗೆ ಕೇಳ್ಕೊಳಕ್ಕೆ ಇಷ್ಟ ಇಲ್ಲ ಪಾರು. ಕೇಳಬೇಡ, ಅವ್ರು ಹೋದ್ಮೇಲೆ ಕೇಳು ಅಷ್ಟೇ. ಇದಕ್ಕೆ ಒಳ್ಳೆ ಸಂಜೀವಿನಿ ಬೆಟ್ಟ ಹತ್ತಿ ಗಿಡ ಮೂಲಿಕೆಗಳನ್ನ ಹುಡ್ಕೋಷ್ಟು ಕಷ್ಟ ಅನ್ನೋಂಗೆ ಮಾತಾಡ್ತಿದ್ಯಲ್ಲ ಮಾವ. ನಂಗೆ ಅದೆಲ್ಲ ಗೊತ್ತಾಗಿಲ್ಲ ಪಾರು. ಒಳ್ಳೆ ವಯಸ್ಸು ಹುಡುಗಿ ಆಡ್ದಂಗೆ ಆಡ್ತೀಯ ನೀನು.
ಹಲೋ, ನಾನು ಇನ್ನೂ ವಯಸ್ಸು ಹುಡುಗಿನೇ. ಏನು ಒಳ್ಳೆ ನಾನು ಆಂಟಿ ಆಗಿರೋ ಥರ ಮಾತಾಡ್ತಿದ್ಯಲ್ಲ. ಓ ಹಂಗಾದ್ರೆ ಲಂಗ ಜಾಕೆಟ್ ಹಾಕೊಂಡು ಕನಕಾಂಬ್ರ ಮುಡ್ಕೊಂಡು ಕುಂಟೆ ಬಿಲ್ಲೆ ಆಡು. ಆಡ್ತೀನಿ. ಚೆನ್ನಾಗಿ ಕಾಣ್ತೀನಾ? ಹೋಗ್ಬಾರ್, ನನ್ನ ಟೆನ್ಷನ್ ನನಗೆ. ಅಯ್ಯೋ ಆಯಿತು ಅಂತ ಹೇಳಿದ್ನಲ್ಲ, ನಿಂಗೇನು ಬೇಕೋ ಅದನ್ನು ಮಾಡು. ಆದರೆ ನಿನ್ನ ಮಧ್ಯೆ ರೊಮ್ಯಾಂಟಿಕ್ ಫೀಲ್ ಮಾತ್ರ ಯಾವುದೇ ಕಾರಣಕ್ಕೂ ಕಮ್ಮಿ ಆಗೋಂಗಿಲ್ಲ. ನೀನು ಎಷ್ಟೇ ಜನದ ಮಧ್ಯೆ ಇರು, ಏನೇ ಮಾಡು, ಅದೇ ದಿನದಲ್ಲಿ ನನಗೋಸ್ಕರ 1 hour ಎತ್ತಿಡಲೇಬೇಕು. ನಾನು ನೀನು ಸಪ್ರೇಟಾಗಿ ಪ್ರೈವೇಟಾಗಿ ಮುದ್ದಾಗಿ ಮಾತಾಡಬೇಕು, ಆಯಿತಾ? ಓಕೆ ಮ್ಯಾಮ್. ಓಕೆ ಸ್ಟೂಡೆಂಟ್. ಸರಿ, ನಿಮ್ಮ ಭಾಷಣಕ್ಕೆ ರೆಡಿ ಆಗು, ಹೋಗೋಣ ಬಾ. ಮಾವನ ವಿರುದ್ಧವಾಗಿ ನಾನು ನಿಲ್ಲಿಸ್ಬಿಟ್ಟು ಭಾಷಣ ಬೇರೆ ಮಾಡಬೇಕಾ? ಮಾಡ್ತೀನಿ. ಹಲೋ 1 2 3 ಮೈಕ್ ಟೆಸ್ಟ್. ನನ್ನ ನೆಚ್ಚಿನ ಯುವ ಬಾಂಧವರೇ, ವಯಸ್ಸಾದವರು ಇದ್ದೀವಪ್ಪ. ನಾನು ಮಾತಾಡ್ತೀನಿ ಬಾಲ. ಮಾರಿಗುಡಿಯ ಹಿರಿ ಜೀವಿಗಳೇ, ನಾನೇ ಹೋಗ್ತೀನಿ. ಈ ಕಡೆ ಬನ್ನಿ. ಮಾರಿಗುಡಿಯ ಮಹಾಜನಗಳೇ, ಪ್ರೀತಿಯ ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿರೇ, ಗುರುಗಳೇ, ಹಿರಿಯರೇ, ಮುಂದಿನ ಕಿರಿಯರೇ, ಹಿಂಗ್ ಹೇಳ್ಬೇಕು. ಒಂದ್ಸಾರಿ ಗಂಡಸರು ಒಂದ್ಸಾರಿ ಹೆಂಗಸರು ಅಂತ ಹೇಳ್ತಾ ಇದ್ರೆ ಆಗತ್ತಾ? ನೋಡು ನಮ್ಮ ಅದಕ್ಕೆ ಹೆಂಗ್ ಚಚ್ಚಿ ಬಿಸಾಕ್ತಾಳೆ ಇವಾಗ ಅಂತ. ಯೂಸ್ ದ ಕಂಟಿನ್ಯೂಷನ್ ಇನ್ ಇಂಡಿಯಾ ಅದಕ್ಕೆ. ನಿಮ್ಮೆಲ್ರಿಗೂ ನಾವು ಇವತ್ತೇನಕ್ಕೆ ಸೇರಿದೀವಿ ಅಂತೆಲ್ಲ ಗೊತ್ತೇ ಇದೆ. ನಮ್ಮ ಮಾರಿಗುಡಿ ದೇವಿ ಪುತ್ರ ಶಿವಣ್ಣ ಎಲೆಕ್ಷನ್ಗೆ ನಿಂತಿದ್ದಾರೆ. ವೇದಿಕೆ ಮೇಲೆ ಶಿವಣ್ಣನೇ ಖುದ್ದಾಗಿ ಬಂದು ನಿಮ್ಮೆಲ್ಲರ ಪರವಾಗಿ ಮಾತಾಡ್ತಾರೆ. ನಾನ್ ಜಾಸ್ತಿ ಮಾತಾಡಲ್ಲ, ಮೈಕ್ನ ಶಿವಣ್ಣಂಗೆ ಕೊಡ್ತಿದ್ದೀನಿ. ಹಾಗೆ ಒಂದ್ ವಿಷಯ, ನಾನಿವತ್ತು ಅವ್ರ ಹೆಂಡತಿ ಆಗಲ್ಲ, ಶಿವಣ್ಣನ ಅಭಿಮಾನಿಯಾಗಿ ಮಾತಾಡ್ತಿದ್ದೀನಿ. ಈಗ ಬಂದ್ರೆ ನೋಡಿ. ಶಿವಣ್ಣಂಗೆ